ಭಯಪಡೆನು ನಾ, ಭಯಪಡೆನು ನಾ, ಓ ಭಯಪಡೆನು ನಾ, ಭಯಪಡೆನು ನಾ. ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ ಭಯಪಡೆನು ನಾ, ಭಯಪಡೆನು ನಾ, ಓ ಭಯಪಡೆನು ನಾ, ಭಯಪಡೆನು ನಾ. ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ ಸಹಾಯ ಮಾಡುವ, ನೀಡುವ, ಸಹಾಯ ಮಾಡುವ, ಬಲ ನೀಡುವ, ಪ್ರತಿಯೊಂದು ದಿನವೂ ಜೊತೆ ಬರುವ, ಪ್ರತಿಯೊಂದು ದಿನವೂ ಯೇಸು ಜೊತೆ ಬರುವ. ಪ್ರತಿಯೊಂದು ನಾ ಭಯಪಡೆನು ನಾ, ಓ ಭಯಪಡೆನು ನಾ, ಭಯಪಡೆನು ನಾ. ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ ಗಾಳಿ ಬೀಸಲಿ, ಅಲೆ ಏಳಲಿ, ಗಾಳಿ ಬೀಸಲಿ, ಅಲೆ ಏಳಲಿ, ನನ್ನ ರಕ್ಷಕ ಯೇಸು ಇರುವನು, ನನ್ನ ರಕ್ಷಕ ಯೇಸು ಇರುವನು, ನನ್ನ ರಕ್ಷಕ ಯೇಸು ಇರುವನು. ಭಯಪಡೆನು ನಾ, ಭಯಪಡೆನು ನಾ, ಓಹೋ ಭಯಪಡೆನು ನಾ, ಭಯಪಡೆನು ನಾ. ಯೇಸು ನನ್ನಲ್ಲಿ ಇರುವಾಗ, ಯೇಸು ಇರುವಾಗ ಲೋಕದಲ್ಲಿರುವ ಸೈತಾನನಿಗಿಂತ, ಲೋಕದಲ್ಲಿರುವ ಸೈತಾನನಿಗಿಂತ ನನ್ನಲ್ಲಿರುವ ಯೇಸು ದೊಡ್ಡವನು, ನನ್ನಲ್ಲಿರುವ ಯೇಸು ದೊಡ್ಡವನು, ನನ್ನಲ್ಲಿರುವ ಯೇಸು ದೊಡ್ಡವರು. ಭಯಪಡೆನು ನಾ, ಭಯಪಡೆನು ನಾ, ಓಹೋ ಭಯಪಡೆನು ನಾ, ಭಯಪಡೆನು ನಾ. ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ ಪರಮ ಬಿರುದನ್ನು ಪಡೆಯಲೆಂದೇ, ಪರಮ ಬಿರುದನ್ನು ಪಡೆಯಲೆಂದೇ ಗುರಿಯ ಕಡೆಗೆ ಓಡುತ್ತಿರುವೆ, ಗುರಿಯ ಕಡೆಗೆ ಓಡುತ್ತಿರುವೆ, ಗುರಿಯ ಕಡೆಗೆ ಓಡುತ್ತಿರುವೆ. ಭಯಪಡೆನು ನಾ, ಭಯಪಡೆನು ನಾ, ಓಹೋ ಭಯಪಡೆನು ನಾ, ಭಯಪಡೆನು ನಾ. ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ ನನ್ನಲ್ಲಿರುವ ಕ್ರಿಸ್ತನಿಂದಲೇ, ನನ್ನಲ್ಲಿರುವ ಕ್ರಿಸ್ತನಿಂದಲೇ ಎಲ್ಲದರಲ್ಲೂ ಜಯ ಗಳಿಸುವೆ, ಎಲ್ಲದರಲ್ಲೂ ಜಯ ಗಳಿಸುವೆ, ಎಲ್ಲದರಲ್ಲೂ ಜಯ ಗಳಿಸುವೆ. ಓಹೋ ಭಯಪಡೆನು ನಾ, ಭಯಪಡೆನು ನಾ, ಹೌದು ಭಯಪಡೆನು ನಾ, ಭಯಪಡೆನು ನಾ. ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ ಬಲೆ ಬೀಸುವೆ, ಮೀನು ಹಿಡಿಯುವೆ, ಹೋ ಬಲೆ ಬೀಸುವೆ, ಮೀನು ಹಿಡಿಯುವೆ, ಆತ್ಮ ಆದಾಯ ಸುಗ್ಗಿ ಮಾಡುವೆ, ಆತ್ಮ ಆದಾಯ ಸುಗ್ಗಿ ಮಾಡುವೆ. ಭಯಪಡೆನು ನಾ, ಭಯಪಡೆನು ನಾ, ಭಯಪಡೆನು ನಾ. ಯೇಸು ನನ್ನಲ್ಲಿ ಇರುವಾಗ, ಯೇಸು ನನ್ನಲ್ಲಿ ಇರುವಾಗ ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ, ಕರ್ತನಲ್ಲಿ ಹರ್ಷಿಸುವ.
ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ ನಮ್ಮ ಕರ್ತನಲ್ಲಿ ಹರ್ಷಿಸುವ. ಈ ದಿನ ಕರ್ತನ ದಿನ, ಇದರಲ್ಲಿ ನಲಿದಾಡುವ. ಈ ದಿನ ಕರ್ತನ ದಿನ, ಇದರಲ್ಲಿ ನಲಿದಾಡುವ. ದುಃಖವಿಲ್ಲ, ಇನ್ನು ಶೋಕವಿಲ್ಲ, ನಾವು ತಿನ್ನುತ್ತಾ ಕೊಡುತ್ತಾ ಕೊಂಡಾಡುವ. ದುಃಖವಿಲ್ಲ, ಇನ್ನು ಶೋಕವಿಲ್ಲ, ನಾವು ತಿನ್ನುತ್ತಾ ಕೊಡುತ್ತಾ ಕೊಂಡಾಡುವ. ಸ್ತುತಿಸಿ ಸ್ತುತಿಸಿ ಹರ್ಷಿಸುವ, ಶೋಕ ದುಃಖವ ಮರೆಯುವ. ಸ್ತುತಿಸಿ ಸ್ತುತಿಸಿ ಹರ್ಷಿಸುವ, ಶೋಕ ದುಃಖವ ಮರೆಯುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ, ಕರ್ತನಲ್ಲಿ ಹರ್ಷಿಸುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ, ನಮ್ಮ ಕರ್ತನಲ್ಲಿ ಹರ್ಷಿಸುವ. ಕರ್ತನಲ್ಲಿ ಇರೋ ಆನಂದವೇ ಎಂದೆಂದು ನಮ್ಮ ಬಲ. ಕರ್ತನಲ್ಲಿ ಇರೋ ಆನಂದವೇ ಎಂದೆಂದು ನಮ್ಮ ಬಲ. ಎಷ್ಟೆಷ್ಟೋ ನೆರವು ನೀಡಿರುವ ಇಂದು ಹಾಡಿ ಹೊಗಳಿ ಕೊಂಡಾಡುವ. ಎಷ್ಟೆಷ್ಟೋ ನೆರವು ನೀಡಿರುವ ಇಂದು ಹಾಡಿ ಹೊಗಳಿ ಕೊಂಡಾಡುವ. ಸ್ತುತಿಸಿ ಸ್ತುತಿಸಿ ಹರ್ಷಿಸುವ, ಶೋಕ ದುಃಖವ ಹೌದು ಸ್ತುತಿಸಿ ಸ್ತುತಿಸಿ ಹರ್ಷಿಸುವ, ಶೋಕ ದುಃಖವ ಮರೆಯುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ, ಕರ್ತನಲ್ಲಿ ಹರ್ಷಿಸುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ, ಕರ್ತನಲ್ಲಿ ಹರ್ಷಿಸುವ. ದುಃಖಕ್ಕೆ ಪ್ರತಿ ಆನಂದವೇ ಆನಂದ ಆನಂದವೇ. ದುಃಖಕ್ಕೆ ಪ್ರತಿ ಆನಂದವೇ ಇಂದು ಆನಂದ ಆನಂದವೇ. ಜಜ್ಜಲ್ಪಟ್ಟ ಮನವು ಓಡಿ ಹೋಗಿ ಇಂದು ಉತ್ಸಾಹ ಆತ್ಮ ಬಂದಿದೆ. ಜಜ್ಜಲ್ಪಟ್ಟ ಮನವು ಓಡಿ ಹೋಗಿ ಇಂದು ಉತ್ಸಾಹ ಆತ್ಮ ಬಂದಿದೆ. ಸ್ತುತಿಸಿ ಸ್ತುತಿಸಿ ಹರ್ಷಿಸುವ, ಶೋಕ ದುಃಖವ ಮರೆಯುವ. ಸ್ತುತಿಸಿ ಸ್ತುತಿಸಿ ಹರ್ಷಿಸುವ, ಶೋಕ ದುಃಖವ ಮರೆಯುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ, ಕರ್ತನಲ್ಲಿ ಹರ್ಷಿಸುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ, ನಮ್ಮ ಕರ್ತನಲ್ಲಿ ಹರ್ಷಿಸುವ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ.
ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ, ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ. ಹೌದು, ಓ ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ, ಕೈಗಳಲ್ಲೇ ಎತ್ತಿಕೊಂಡು ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡುವೆ. ಹೌದು ಡ್ಯಾಡಿ, ಕೈಗಳಲ್ಲೇ ಎತ್ತಿಕೊಂಡು ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡುವೆ, ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹೌದು ಡ್ಯಾಡಿ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ನೀರ ಬಳಿ ಕರೆತರುವವನೇ, ಹೊಸ ಜೀವ ದಿನ ದಿನ ನನಗೆ ನೀಡುವೆ, ನಿನ್ ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ, ಹೊಸ ಜೀವ ದಿನ ದಿನ ನನಗೆ ನೀಡುವೆ, ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ, ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹೌದು ಡ್ಯಾಡಿ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ನೀರ ಬಳಿ ಕರೆತರುವವನೇ, ಕತ್ತಲೆಯ ಮರಣಕರ ಕಣಿವೆಯಾದರೂ ಅಪ್ಪ ನೀನು ಜೊತೆ ಇರಲು ಭಯ ನನಗಿಲ್ಲ. ಡ್ಯಾಡಿಯನ್ನು ನೋಡಿ, ಕತ್ತಲೆಯ ಮರಣಕರ ಕಣಿವೆಯಾದರೂ ಅಪ್ಪ ನೀನು ಜೊತೆ ಇರಲು ಭಯ ನನಗಿಲ್ಲ, ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು, ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು, ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ,
ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ನನ್ ಕುರುಬನೇ ನನ್ನೆಸುವೆ, ನನಗೇನು ಕೊರತೆ ಇಲ್ಲಪ್ಪ. ಎಸ್ ಡ್ಯಾಡಿ. ನನ್ ಕುರುಬನೇ ನನ್ನೆಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೆಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನಗೇನು ಕೊರತೆ ಇಲ್ಲಪ್ಪ. ನೀವೆಲ್ಲವನ್ನ ನೋಡ್ಕೊಳ್ತೀರಿ ಡ್ಯಾಡಿ, ನನ್ನ ಕುರುಬನು ನೀವೇ ಡ್ಯಾಡಿ. ನೀವೆಲ್ಲವನ್ನ ನೋಡ್ಕೊಳ್ತೀರಪ್ಪ. ಕುರಿಗೆ ಬೇಕಾದ ಎಲ್ಲವನ್ನು ಕುರುಬನು ನೀವು ನೋಡ್ಕೊಳ್ತೀರಿ, ನನಗೆ ಬೇಕಾದ ಎಲ್ಲವನ್ನ ನೀವು ನೋಡ್ಕೊಳ್ತೀರಪ್ಪ. ಹಸಿರುಗಾವಲಿನಲ್ಲಿ ನನ್ನನ್ನು ತಂಗಿಸುತ್ತೀರಿ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನನ್ನನ್ನು ಬರಮಾಡ್ತೀರಪ್ಪ. ವಂದನೆ. ಹಲ್ಲೆಲೂಯಾ. ಕತ್ತಲೆಯ ಕಣಿವೆಯಾದರೂ ಧೈರ್ಯ ಕೊಡ್ತೀರಪ್ಪ. ನಿಮ್ಮ ಕೋಲು ದೊಣ್ಣೆ ನನಗೆ ಧೈರ್ಯ ಕೊಡ್ತದೆ ಡ್ಯಾಡಿ. ವಂದನೆ. ಓ, ಶುಭ ಕೃಪೆಗಳಿಂದ ನನ್ನ ಜೀವಿತವನ್ನು ಅಲಂಕರಿಸುತ್ತೀರಿ ಡ್ಯಾಡಿ. ಓ, ನಿನ್ನ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸುತ್ತೆ ಡ್ಯಾಡಿ. ವಂದನೆ ವಂದನೆ. ಹಲ್ಲೆಲೂಯಾ. ವಂದನೆ ವಂದನೆ. ಸೊ 1-2 ನಿಮಿಷ ಹಾಗೆ ಡ್ಯಾಡಿ ಜೊತೆಲೆ ಮಾತನಾಡುವ. ರಾಜನೇ, ಅಕ್ಕರೆಯುಳ್ಳ ತಂದೆ, ಅತಿಶಯ ದೇವರೇ, ಓ ಉನ್ನತನಾದ ತಂದೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯಾ. ನಿಮಗೆ ವಂದನೆ ಡ್ಯಾಡಿ. ಹಾಲೆಲೂಯಾ. ನಿಮಗೆ ವಂದನೆ. 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 ಹಾಲೆಲೂಯಾ. ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನ ನಾಮವನ್ನು ಕೊಂಡಾಡುತ್ತೇವೆ, ನಿನ್ನನ್ನೇ ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ನೀನು ಉನ್ನತೋನ್ನತಗಳಲ್ಲಿ ವಾಸ ಮಾಡುವ, ಉನ್ನತೋನ್ನತಗಳಲ್ಲಿ ಸಿಂಹಾಸನ ಆಸೀನನಾಗಿರುವಂತಹ ಸರ್ವಶಕ್ತನಾದ ದೇವರು, ಸರ್ವವ್ಯಾಪಿಯಾದ ದೇವರು, ಒಬ್ಬನೇ ನಿತ್ಯನಾದ ತಂದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓ ಹಾಲೆಲೂಯಾ, ಹಾಲೆಲೂಯಾ. ಸರ್ವಶಕ್ತನೇ, ಓ ವಂದನೆ. ಹಾಲೆಲೂಯಾ. ನಿಮಗೆ ಆರಾಧನೆ ಡ್ಯಾಡಿ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಸಿಂಹಾಸನ ಆಸೀನನೇ, ನಿಮಗೆ ಆರಾಧನೆ. ಯಜ್ಞದ ಕುರಿಮರಿಯೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಾಲೆಲೂಯಾ, ಹಾಲೆಲೂಯಾ. ಓ ವಂದನೆ, ವಂದನೆ, ವಂದನೆ. ಆರಾಧನೆ ನಿಮಗೆ, ಘನತೆ ನಿಮಗೆ, ಗೌರವ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿ, ಡ್ಯಾಡಿ, ಡ್ಯಾಡಿ,
ಡ್ಯಾಡಿ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ. ಓ, ನೀವೊಬ್ಬರೇ ಘನತೆಗೆ ಯೋಗ್ಯನಾದ ದೇವರಪ್ಪ. ನೀವೊಬ್ಬರೇ ಸ್ವಾಮಿ ಸ್ತುತಿಗೆ ಯೋಗ್ಯನಾದ ದೇವರು. ನೀವೊಬ್ಬರೇ ಮಹಿಮೆಗೆ ಪಾತ್ರನಾದ ಕರ್ತನು ಡ್ಯಾಡಿ. ವಿ ಲವ್ ಯು ಫಾದರ್. ವಿ ಲವ್ ಯು ಜೀಸಸ್. ವಿ ಲವ್ ಯು ಹೋಲಿ ಸ್ಪಿರಿಟ್ ಗಾಡ್. ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ಥ್ಯಾಂಕ್ ಯು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ನಿಮಗೆ ಯೇಸುವಿನ ಜೀವವುಳ್ಳ ನಾಮದಲ್ಲಿ ಪ್ರೀತಿಯುಳ್ಳ ಪರಲೋಕ ತಂದೆ, ಆಮೆನ್. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟ ಸತ್ಯವೇದ ಭಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37-38 ವಾಕ್ಯಗಳು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37 ಮತ್ತು 38 ವಾಕ್ಯಗಳು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37 ಮತ್ತು 38 ವಚನಗಳು. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆಮೆನ್. ದೇವರ ಕಡೆಗೆ ತಿರುಗಿಕೊಳ್ಳುವುದರ ಬಗ್ಗೆ ನಾವು ನೋಡಿದೆವು. ದೇವರ ಕಡೆಗೆ ತಿರುಗಿಕೊಂಡ ಮೇಲೆ ನೆಕ್ಸ್ಟ್ ಮಾಡಬೇಕಾದ ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯ ಏನಂತ ಹೇಳಿದ್ರೆ ಅದು ದೀಕ್ಷಾ ಸ್ನಾನ. ನಿಮ್ಮಲ್ಲಿ ನಿಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ 38ನೇ ವಚನ, ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಹೇಗೆ ದೀಕ್ಷಾ ಸ್ನಾನ, ಆಮೇಲೆ ನಾವು ಧ್ಯಾನ ಮಾಡುವ. ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ಕಡೆಗೆ ತಿರುಗಿಕೊಂಡ ನಂತರ ಇಮ್ಮಿಡಿಯೇಟ್ ಆಗಬೇಕಾದಂತಹ ಕಾರ್ಯ ಅದು ದೀಕ್ಷಾ ಸ್ನಾನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೀಕ್ಷಾ ಸ್ನಾನ ವೆರಿ ವೆರಿ ಇಂಪಾರ್ಟೆಂಟ್. ಅನೇಕರು ದೀಕ್ಷಾ ಸ್ನಾನವನ್ನು ಬಹಳ ಸಿಂಪಲ್ ಆಗಿ ತಗೊಳ್ತಾರೆ. ಸಿಂಪಲ್ ಕಾರ್ಯ, ಬಟ್ ವೆರಿ ಇಂಪಾರ್ಟೆಂಟ್ ಕಾರ್ಯ. ನಾವು ಹೊಂದಿಕೊಳ್ಳುವ ಅನೇಕ ಆಶೀರ್ವಾದಗಳಿಗೆ ಈ ದೀಕ್ಷಾ ಸ್ನಾನ ಹೆಬ್ಬಾಗಿಲು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಒಂದೊಂದಾಗಿ ನಾವು ನೋಡುವ. ಅದಕ್ಕಿಂತ ಮುಂಚೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18, 19, 20 ಓದ್ರಿ. ಯೇಸು ಸ್ವಾಮಿ ಕೂಡ ಈ ದೀಕ್ಷಾ ಸ್ನಾನವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮತ್ತಾಯ 28, 18-20. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೀವು ಭೂಲೋಕದ ಎಲ್ಲ ದೇಶಗಳಿಗೂ ಹೋಗ್ರಿ, ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ದೀಕ್ಷಾ ಸ್ನಾನ ಎಲ್ಲರಿಗೂ ಕೂಡ ಕಡ್ಡಾಯ, ಅವಶ್ಯ, ವೆರಿ ಇಂಪಾರ್ಟೆಂಟ್. ಯೇಸು ಸ್ವಾಮಿ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತು ಇದು ಈ ವಾಕ್ಯ ಭಾಗವನ್ನು ಮಹಾ ಆಜ್ಞೆ ಎಂಬುದಾಗಿ ಕರೀತಾರೆ. ಯೇಸು ಸ್ವಾಮಿ ಮಹಾ ಆಜ್ಞೆಯ ಒಂದು ಭಾಗ. ಎಲ್ಲರೂ ಕೂಡ ಆತನನ್ನು ನಂಬುವ ಪ್ರತಿಯೊಬ್ಬರೂ ಕೂಡ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕು. ಅದನ್ನು ಮಾರ್ಕನ ಸುವಾರ್ತೆ ಇನ್ನೂ ಸ್ಪಷ್ಟವಾಗಿ ಹೇಳ್ತದೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15 ಮತ್ತು 16 ವಾಕ್ಯಗಳನ್ನು ಓದಿ. ಮಾರ್ಕ 16, 15 ಮತ್ತು 16.
ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಯೇಸು ಸ್ವಾಮಿ ಎರಡನೇ ಆಪ್ಷನ್ನೇ ಇಡಲಿಲ್ಲ. ಇಟ್ ಈಸ್ ಎ ಮಸ್ಟ್. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋದವನು ದಂಡನೆಗೆ ಗುರಿಯಾಗುವನು. ಅವಕಾಶ ಇದ್ದರೆ ತಗೊಳ್ಳೋಣ, ಒಂದು ಚಾನ್ಸ್ ಸಿಕ್ಕಿದ್ರೆ ನೋಡೋಣ, ಇದೆಲ್ಲ ಇಲ್ಲ. ನಂಬಿ ದೀಕ್ಷಾ ಸ್ನಾನ ತಗೊಂಡ್ರೆ ರಕ್ಷಣೆ, ನಂಬದೆ ಹೋದರೆ ದಂಡನೆ. ಇಟ್ ಈಸ್ ಎ ಮಸ್ಟ್ ಆ್ಯಂಡ್ ಶುಡ್. ಬೇರೆ ಅವಕಾಶ ಇಲ್ಲ. ಇದನ್ನು ಮಾಡಲೇಬೇಕು. ದೀಕ್ಷಾ ಸ್ನಾನ ನಮಗೆ ನಿಜಕ್ಕೂ ಅನಿವಾರ್ಯ, ಬೇರೆ ದಾರಿನೇ ಇಲ್ಲ. ನಮ್ಮ ರಕ್ಷಣೆಯ ಪಾರ್ಟ್ ಆ್ಯಂಡ್ ಪಾರ್ಸಲ್. ನಮ್ಮ ಭವಿಷ್ಯದ ಯೋಜನೆಗೆ ಅದೊಂದು ಆಶೀರ್ವಾದದ ಬಾಗಿಲು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ ನಾವು ದೀಕ್ಷಾ ಸ್ನಾನ ತಗೋಬೇಕು? ಮೊದಲನೇದಾಗಿ ದೀಕ್ಷಾ ಸ್ನಾನ ಅದು ದೇವರಿಂದ ಬಂದ ಆಜ್ಞೆ. ಅದು ಮತ್ತಾಯ 28ನೇ ಅಧ್ಯಾಯದಲ್ಲಿ 18, 19, 20 ವಾಕ್ಯಗಳಲ್ಲಿ ನಾವು ಓದಿದ ಹಾಗೆ ಅದು ಆಜ್ಞೆ. ಆಜ್ಞೆ ಅಂತಂದಮೇಲೆ ನಮಗೆ ಇಷ್ಟ ಇದೆಯೋ ಇಲ್ವೋ, ಜಸ್ಟ್ ಒಬೆ. ಯಾವುದೇ ಡಿಪಾರ್ಟ್ಮೆಂಟ್ನಲ್ಲಿ ನೋಡಿ, ಅಧಿಕಾರಿಗಳು ಹೇಳಿದ ಮೇಲೆ ನಮಗೆ ಇಷ್ಟ ಇಲ್ಲ ಸರ್, ಟೈಮಿಂಗ್ ಚೇಂಜ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಎಲ್ಲರೂ ಆಫೀಸ್ಗೆ 8:30ಗೆ ಬರಬೇಕು ಅಂತೇಳಿ, ನನಗಿಷ್ಟ ಇಲ್ಲ ಸರ್, ನಾನು 10:30ಗೆ ಬರ್ತೀನಿ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ಅಲ್ಲಿ ಜಾಬ್ ಕಂಟಿನ್ಯೂ ಮಾಡಬೇಕು ಅಂದರೆ 8:30ಗೆ ಹೋಗಲೇಬೇಕು. ಆ ರೂಲ್ಸ್ಗೆ ನಾವು ಅಬೈಡ್ ಆಗಬೇಕು. ನಮಗೆ ಇಷ್ಟ ಇದೆಯೋ ಇಲ್ವೋ, ದೇವರ ಒಂದು ನಿಯಮ, ಅದು ದೇವರ ರೂಲ್. ಈಗ ಭೂಮಿಗೆ ಗುರುತ್ವಾಕರ್ಷಣೆ ಅನ್ನುವ ಒಂದು ನಿಯಮ ಇದೆ. ಅದರಿಂದ ನೀರು ಹಾಕಿದ್ರೆ ಕೆಳಗೆ ಬರ್ತದೆ, ಯಾವತ್ತೂ ಮೇಲೆ ಹೋಗಲ್ಲ. ನೀವು ಬಾಲ್ ಎಸೆದ್ರೂ ಸಹ ನಿಮ್ಮ ಫೋರ್ಸ್, ನಿಮ್ಮ ಎನರ್ಜಿ ಎಷ್ಟು ಅಪ್ಲೈ ಆಗಿತ್ತೋ ಅಷ್ಟು ಮೇಲೆ ಹೋಗ್ತದೆ, ಆಮೇಲೆ ಅದು ಕೆಳಗೆ ಬರ್ತದೆ. ಕೆಳಗೆ ಬರಲಿಕ್ಕೆ ನೀವೇನು ಅಪ್ಲೈ ಮಾಡಬೇಕಾಗಿಲ್ಲ, ಫೋರ್ಸ್ ಅಪ್ಲೈ ಮಾಡಬೇಕಾಗಿಲ್ಲ, ಅದೇ ಬರ್ತದೆ. ಯಾಕಂದರೆ ಗುರುತ್ವಾಕರ್ಷಣೆ ನಿಯಮ ಅದನ್ನು ಸೆಳೀತದೆ. ಅದೇ ರೀತಿ ದೇವರು ಒಂದು ನಿಯಮ ಇಟ್ಟಿದ್ದಾನೆ, ನಾವು ಜಸ್ಟ್ ಒಬೇ ಮಾಡಬೇಕು. ದೇವರ ನಿಯಮವನ್ನು ನಾವು ಪಾಲಿಸಬೇಕು. ನಿಮಗೆ ಇಷ್ಟ ಇದೆಯೋ ಇಲ್ವೋ, ದೀಕ್ಷಾ ಸ್ನಾನ ತಗೊಳ್ಳೇಬೇಕು. ನನ್ನೊಂದಿಗೆ ಸೇರಿ ಪ್ರಾರ್ಥನೆಗೆ ಸೇರಿರುವಂತಹ ಪ್ರಿಯರೇ, ಒಂದು ವೇಳೆ ದೀಕ್ಷಾ ಸ್ನಾನದ ಬಗ್ಗೆ ನೀವು ಇದುವರೆಗೆ ಅಲ್ಪವಾಗಿ ಏನಾದರೂ ನೀವು ನೆನೆಸಿದರೆ, ಆಮೇಲೆ ನೋಡೋಣ, ಅವಕಾಶ ಸಿಕ್ಕಿದ್ರೆ ನೋಡೋಣ ಅಂತ ಹೇಳಿ ನೀವೇನಾದ್ರು ನೆನೆಸಿದರೆ, ಇನ್ನೂ ಲೇಟ್ ಮಾಡಬೇಡ್ರಿ. ಈಗ ಸಿಕ್ಕುವ ಅವಕಾಶ ಮುಂದೆ ನಿಮಗೆ ಸಿಗದೆ ಹೋಗ್ಬೋದು. ನಾನು ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ಪಾಸ್ಟ್ರು ಕರ್ಕೊಂಡೋಗಿ ಅಲ್ಲೆಲ್ಲ ಫುಲ್ ಕೆರೆನೋ ಅದು ಹೊಳೆನೋ ಗೊತ್ತಿಲ್ಲ, ಫುಲ್ ಫ್ರೀಸ್ ಆಗಿಬಿಟ್ಟಿದೆ, ಎಲ್ಲ ಗಟ್ಟಿಯಾಗಿದೆ. ಒಂದು ಪಿಕಾಸಿ ಥರ ತೊಗೊಂಡು ಅಗದು ಮೇಲಿರೋ ಐಸ್ ಗೆಡ್ಡೆನೆಲ್ಲ ಹೋಗಿಸಿದ ಮೇಲೆ ನೀರು ಸಿಕ್ತು. ಆ ನೀರಿನಲ್ಲಿ ದೀಕ್ಷಾ ಸ್ನಾನ ಕೊಟ್ಟರು. ಕೆಲವು ಕಡೆ ಅವಕಾಶ ಇಲ್ಲ, ನೀರು ಸಿಗ್ತಾ ಇಲ್ಲ, ಅವರೆಲ್ಲ ದೀಕ್ಷಾ ಸ್ನಾನ ತಗೊಳ್ತಾ ಇದ್ದಾರೆ. ಐಸ್ ವಾಟರ್ನಲ್ಲಿ ದೀಕ್ಷಾ ಸ್ನಾನ ತಗೊಳ್ತಾ ಇದ್ದಾರೆ. ಇನ್ನು ಅವಕಾಶ ಇಟ್ಕೊಂಡು ನೀವು ಇವತ್ತು ನಾಳೆ ತಳ್ಳಬೇಡ್ರಿ. ಇಟ್ ಈಸ್ ಗಾಡ್ಸ್ ಏನು ಕಮ್ಯಾಂಡ್, ದೇವರ ಆಜ್ಞೆ. ಯಾಕೆ ದೇವರು ಹಂಗೆ ಆಜ್ಞೆ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ಯಾಕೆ ನೀರಿನಲ್ಲಿ ಮುಳುಗಿನೇ ದೀಕ್ಷಾ ಸ್ನಾನ ತಗೋಬೇಕು ಅಂತ ಹೇಳಿ ದೇವರು ಆಜ್ಞೆ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ದೇವರ ನಿಯಮ ನಾವು ಪ್ರಶ್ನೆ ಮಾಡಲಿಕ್ಕಾಗುತ್ತಾ? ನೋಡಿ, ಯೇಸು ಸ್ವಾಮಿಯೇ ತಂದೆಗೆ ವಿಧೇಯರಾಗುವಂತಹ ವಿಚಾರದಲ್ಲಿ ಇದನ್ನು ಕೂಡ ತಪ್ಪಿಸಲಿಲ್ಲ, ಈ ವಿಚಾರದಲ್ಲೂ ಕೂಡ ತಪ್ಪಿಸಲಿಲ್ಲ. ನೀವು ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯಕ್ಕೆ ಬಂದರೆ, ಮತ್ತಾಯ 3ನೇ ಅಧ್ಯಾಯ 13ರಿಂದ 15ರವರೆಗೆ.
ಮತ್ತಾಯ 3:13-15. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದಾನ್ ಹೊಳೆಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನೋ ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸತ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಆಮೇಲೆ 16ನೇ ವಚನ, ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ಇರಲಿ, ಆಮೇಲೆ ನೋಡೋಣ. ಒಟ್ಲಿ ಯೇಸು ಸ್ವಾಮಿ ಸ್ನಾನ ಮಾಡಿಸಿಕೊಂಡನು. ಈಗ ನೋಡಿ 13ನೇ ವಚನ ಹೇಳ್ತದೆ, ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದಾನ್ ಹೊಳೆಗೆ ಬಂದನು. ಹಾಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರ. ಎಷ್ಟೋ ಪ್ರಯಾಣ ಮಾಡಿ ಒಂದು ದೀಕ್ಷಾ ಸ್ನಾನ ತಗೊಳ್ಲಿಕ್ಕಾಗಿ ಅಷ್ಟು ಪ್ರಯಾಸಪಟ್ಟು ಯೇಸು ಸ್ವಾಮಿ ಬಹಳಷ್ಟು ದೂರ ನಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಫ್ಲೈಟ್ ಇತ್ತು ಆ ಕಾಲದಲ್ಲಿ, ನಡ್ಕೊಂಡು ಕಾಲ್ನಡಿಗೆಯಲ್ಲಿ ಅಷ್ಟು ದೂರ ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ. ಯಾಕೆ? ದೀಕ್ಷಾ ಸ್ನಾನ ತಗೊಳ್ಬೇಕು. ಅಲ್ಲಿ ದೀಕ್ಷಾ ಸ್ನಾನ ತಗೊಳ್ಳಿಕ್ಕೆ ಬಂದಾಗ ಯೋಹಾನನಿಗೆ ಗೊತ್ತಾಗ್ಬಿಡ್ತು, ಅಯ್ಯೋ ಪ್ರಭುವೇ, ನಿಮ್ಮ ಹತ್ರ ನಾನು ದೀಕ್ಷಾ ಸ್ನಾನ ತಗೋಬೇಕು, ನನ್ನ ಹತ್ರ ಬಂದಿದ್ದೀರಲ್ಲ. ಹಾಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿ. ಯೇಸು ಸ್ವಾಮಿಗೆ ದೀಕ್ಷಾ ಸ್ನಾನ ಅವಶ್ಯ ಇತ್ತಾ? ಇಲ್ಲ, ಅವಶ್ಯ ಇರಲಿಲ್ಲ. ಆದರೆ ದೇವರ ನಿಯಮಕ್ಕೆ ತನ್ನನ್ನು ವಿಧೇಯರಾಗಿ ಒಪ್ಪಿಸಿಕೊಟ್ಟರು. ಹಲ್ಲೆಲೂಯ. ಎಲ್ಲರೂ ದೀಕ್ಷಾ ಸ್ನಾನ ತಗೊಳ್ಬೇಕೆಂಬಂತಹ ಒಂದು ನಿಯಮಕ್ಕೆ ಯೇಸು ತನ್ನನ್ನು ಕೂಡ ತಗ್ಗಿಸಿ ಒಪ್ಪಿಸಿಕೊಟ್ಟರು. ಯೇಸು ಸ್ವಾಮಿಗೆ ಅವಶ್ಯ ಇರಲಿಲ್ಲ. ನಮಗೊಂದು ಮಾಡೆಲ್. ಯೇಸು ಸ್ವಾಮಿಗಿಂತ ದೊಡ್ಡವರ ನಾವು? ದೀಕ್ಷಾ ಸ್ನಾನವನ್ನು ತಳ್ಳಿ ಹಾಕ್ತೀವಲ್ಲ, ಆಮೇಲೆ ನೋಡೋಣ, ಟೈಮ್ ಸಿಕ್ಕಿದ್ರೆ ನೋಡೋಣ. ನಮ್ಮಲ್ಲಿ ಅವಕಾಶ ಇಲ್ಲ, ನಮ್ಮಲ್ಲಿ ನೀರೇ ಇಲ್ಲ. ಆ ನೀರಿದ್ರೂ ಕುಳ್ಕೊಳ್ಳೋ ಅಂತದೆ ನೀರು. ಏನೇನೋ ಕಾರಣಗಳು, ಕುಂಟು ನೆಪಗಳು ಹೇಳ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ದೀವಲ್ಲ. ನ್ಯಾಯ ತೀರ್ಪಿಗೆ ನಾವು ತಪ್ಪಿಸಿಕೊಳ್ಳಿಕ್ಕೆ ಆಗ್ತದ? ನಂಬಿ ದೀಕ್ಷಾ ಸ್ನಾನ ಹೊಂದುವವನು ರಕ್ಷಣೆ ಹೊಂದ್ತಾನೆ, ನಂಬದೆ ಹೋದವನು ದಂಡನೆಗೆ ಗುರಿ ಆಗ್ತಾನೆ. ನಂಬಿ ದೀಕ್ಷಾ ಸ್ನಾನ, ಮಾರ್ಕ 16ನೇ ಅಧ್ಯಾಯ 15-16 ವಾಕ್ಯಗಳು. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದ್ತಾನೆ, ನಂಬದೆ ಹೋದವನು ದಂಡನೆಗೆ ಗುರಿ ಆಗ್ತಾನೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಬಹಳ ಅಗತ್ಯವಾದದ್ದು. ಜಸ್ಟ್ ನಂಬಿ ಅಕ್ಸೆಪ್ಟ್ ಮಾಡಿ. ದೀಕ್ಷಾ ಸ್ನಾನಕ್ಕೆ ಇನ್ನೂ ಟೈಮ್ ತಗೋಬೇಡ್ರಿ. ಅನೇಕರು ಚರ್ಚ್ಗೆ ಬರ್ತಾ ಇರ್ತಾರೆ, ಎಲ್ಲ ಆಶೀರ್ವಾದಕ್ಕೂ ಕೈ ಒಡ್ತಾ ಇರ್ತಾರೆ, ನನಗೆ ಅದು ಬೇಕಪ್ಪ ಇದು ಬೇಕಪ್ಪ ಅಂತ ಹೇಳಿ. ಆದರೆ ದೀಕ್ಷಾ ಸ್ನಾನಕ್ಕೆ ಮಾತ್ರ ಮನಸ್ಸು ಮಾಡೋದಿಲ್ಲ. ದೀಕ್ಷಾ ಸ್ನಾನ ಚರ್ಚಿಗೆ ಸೇರಿಕೊಳ್ಳೋದಂತ ನೆನೆಸ್ತಾರೆ, ದೀಕ್ಷಾ ಸ್ನಾನ ಕ್ರಿಶ್ಚಿಯನ್ ಆಗುವುದಂತ ನೆನೆಸ್ತಾರೆ. ನಾವು ಬರೋ ದಿನಗಳಲ್ಲಿ ಅದರ ವಿಷಯವಾಗಿ ಇನ್ನೂ ಸೂಕ್ಷ್ಮವಾಗಿ ಧ್ಯಾನ ಮಾಡುವ. ಒಂದು ಮಾತ್ರ ನಾವು ಗಣನೆಗೆ ಗ್ರಹಿಕೆಗೆ ತಗೊಳ್ಳುವ, ದೀಕ್ಷಾ ಸ್ನಾನ ಇದು ನಾವು ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡೋಕ್ಕಿಲ್ಲ. ಇದು ದೇವರ ಆಜ್ಞೆ, ದೇವರ ನಿಯಮ. ಪ್ರತಿಯೊಬ್ಬ ವ್ಯಕ್ತಿಗೂ, ಎಲ್ಲ ದೇಶಗಳ ಜನರಿಗೂ ದೀಕ್ಷಾ ಸ್ನಾನ ಕಡ್ಡಾಯವಾಗಿ ಬೇಕೇ ಬೇಕು. ಇದಕ್ಕೆ ನೀವು ನಾನು ಕೂಡ ಒಳಪಟ್ಟಿದ್ದೇವೆ. ನಾವು ಪ್ರತಿಯೊಬ್ಬರೂ ಸಹ ದೀಕ್ಷಾ ಸ್ನಾನ ತಗೊಳ್ಳೇಬೇಕು. ನಿತ್ಯ ಜೀವ ಬೇಕು ಅಂತ ಹೇಳಿದ್ರೆ, ಶಾಶ್ವತ ಸೌಭಾಗ್ಯ ಬೇಕು ಅಂತ ಹೇಳಿದ್ರೆ ದೀಕ್ಷಾ ಸ್ನಾನ ತಗೊಳ್ಳೇಬೇಕು. ಈ ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡುವ. ಯಾರೆಲ್ಲ ದೀಕ್ಷಾ ಸ್ನಾನವನ್ನು ಅಲ್ಪವಾಗಿ ಎನಿಸಿದ್ದಾರೋ ಅವರೊಳಗೆ ದೀಕ್ಷಾ ಸ್ನಾನದ ಕುರಿತಾದಂಥ ಸರಿಯಾದ ರೆವಲೇಷನ್, ಪ್ರಕಟಣೆ, ಗ್ರಹಿಕೆ, ಅದರ ಮಹತ್ವ, ಅದರ ಆಶೀರ್ವಾದಗಳು ಅವರ ಗ್ರಹಿಕೆಗೆ ಬರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಮತ್ತು ಅವಕಾಶ ಇಲ್ಲ, ಕೆಲವರಿಗೆ ದೀಕ್ಷಾ ಸ್ನಾನ ತಗೊಳ್ಬೇಕಂತ ಆಸೆ ಇದೆ, ಅವಕಾಶಗಳಿಲ್ಲ. ಇಲ್ಲದವರಿಗೆ ಅವಕಾಶ ಉಂಟಾಗಲಿ. ಯೇಸು ಸ್ವಾಮಿ ಗಲಿಲಾಯದಿಂದ ಯೂದಾಯದವರೆಗೆ ನಡ್ಕೊಂಡು ಬಂದು ಜಸ್ಟ್ ದೀಕ್ಷಾ ಸ್ನಾನ ತಗೊಳ್ಳಿಕ್ಕೆ. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೀಕ್ಷಾ ಸ್ನಾನದ ಅವಕಾಶ ಇಲ್ಲದವರಿಗೆ ದೀಕ್ಷಾ ಸ್ನಾನದ ಅವಕಾಶ ಆಗಲಿ. ನಮ್ಮ ಕುಟುಂಬದಲ್ಲೇ ಯೋಚನೆ ಮಾಡಿ, ಇನ್ನೂ ಯಾರೆಲ್ಲ ದೀಕ್ಷಾ ಸ್ನಾನ ತೊಗೊಂಡಿಲ್ವೋ ಅವ್ರಿಗೂ ಕೂಡ ಕೃಪೆ ನೀಡಪ್ಪ. ಒತ್ತಾಯದಿಂದ ಕೊಡೋದಲ್ಲ ಇದು, ಅದು ಅವರೊಳಗೆ ಬರಬೇಕು, ನನಗೂ ಬೇಕು ಅಂತ ಹೇಳಿ ಯೇಸು ಬಂದ ಹಾಗೆ ಪ್ರತಿಯೊಬ್ಬರು ತಮ್ಮನ್ನೇ ಒಪ್ಪಿಸಿಕೊಟ್ಟು ನನಗೂ ದೀಕ್ಷಾ ಸ್ನಾನ ಬೇಕು ಅಂತ ಹೇಳಿ ಕರ್ತನ ಕಡೆಗೆ ಬರಲಿ. ದೀಕ್ಷಾ ಸ್ನಾನ ತಗೊಳ್ಳಿ. ದೀಕ್ಷಾ ಸ್ನಾನದ ಒಂದು ಪ್ರಜ್ಞೆ, ಗ್ರಹಿಕೆ, ದೇವರ ಆಜ್ಞೆಗೆ ವಿಧೇಯತೆ ಪ್ರತಿಯೊಬ್ಬರಲ್ಲಿ ಉಂಟಾಗಲಿ. ನನಗಿಷ್ಟ ಇದೆಯೋ ಇಲ್ವೋ, ಇದು ದೇವರ ಆಜ್ಞೆ,
ನಾನು ಇದನ್ನು ಪಾಲಿಸಬೇಕು, ಇದು ದೇವರ ನಿಯಮ, ಇದನ್ನು ನಾನು ಪಾಲಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಸಮರ್ಪಣೆ ಮಾಡಲಿಕ್ಕೆ ಅವರೊಳಗೆ ಸಮರ್ಪಣೆ ಬರಲಿ ಮತ್ತು ಅವಕಾಶ ಇಲ್ಲದವರಿಗೆ ಅವಕಾಶ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ಭೂಪರಲೋಕಗಳ ಒಡೆಯನೇ, ಮಾನಸಾಂತರ ಅಂದರೆ ನಿನ್ನ ಕಡೆಗೆ ತಿರುಗಿಕೊಂಡ ನಂತರ ಇಮ್ಮಿಡಿಯೇಟ್ ಆಗಬೇಕಾದಂತಹ ಒಂದು ಕಾರ್ಯ, ಅದು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ. ಹಾಲೆಲೂಯ. ಈ ದೀಕ್ಷಾ ಸ್ನಾನವನ್ನು ಅನೇಕರು ಅಲ್ಪವಾಗಿ ಎಣಿಸಿದ್ದಾರೆ. ಅವರೆಲ್ಲರನ್ನ ನೀನು ಸಂಧಿಸು ಸ್ವಾಮಿ. ಅವರಿಗೆ ಗ್ರಹಿಕೆ ಕೊಡಪ್ಪ, ಇದು ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದನ್ನು ಅವರ ಗ್ರಹಿಕೆಗೆ ಕೊಡು ಸ್ವಾಮಿ. ಇದು ನಿನ್ನ ಆಜ್ಞೆ, ನಾವು ಇಷ್ಟಪಡ್ತೀವೋ ಇಲ್ವೋ ಇದಕ್ಕೆ ನಾವು ವಿಧೇಯರಾಗಬೇಕು. ಇದು ದೇವರ ನಿಯಮ, ನಾವು ಅದನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಹೇಳಿದ್ದಾನೆ, ಕರ್ತನು ಹೇಳಿದ್ದಾನೆ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂತಾನೆ, ನಂಬದೆ ಹೋದವನು ದಂಡನೆಗೆ ಗುರಿಯಾಗ್ತಾನೆ ಅಂತ ಹೇಳಿ ಆ ನಿಯಮಕ್ಕೆ, ಆ ಧರ್ಮಕ್ಕೆ, ಆ ದೇವರ ಯೋಜನೆಗೆ ಜಸ್ಟ್ ವಿಧೇಯರಾಗಬೇಕು. ಈ ಒಂದು ಮನೋಭಾವನೆಯನ್ನು, ವಿಧೇಯತೆಯ ಆ ಒಂದು ಮನೋಭಾವನೆಯನ್ನು ಎಲ್ಲ ಜನರಿಗೆ ಕೊಡಪ್ಪ. ಥ್ಯಾಂಕ್ ಯು. ಈ ಸಮಯದಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವವರಲ್ಲಿ ಯಾರಾದರೂ ಇನ್ನೂ ದೀಕ್ಷಾ ಸ್ನಾನ ಆಗಿಲ್ಲ ಅಂದರೆ ಕರ್ತನೆ ಅವರಿಗೆ ದೀಕ್ಷಾ ಸ್ನಾನದ ಪ್ರಜ್ಞೆಯನ್ನು ಕೊಡು ಸ್ವಾಮಿ. ಇದು ಎಷ್ಟು ಪ್ರಾಮುಖ್ಯ ಎಂಬುದನ್ನು ತಿಳಿಯಪಡಿಸು ಸ್ವಾಮಿ. ಇದು ನಿನ್ನ ಆಜ್ಞೆ, ಇದನ್ನು ನಾವು ಮೀರ್ಲಿಕ್ಕೆ ಆಗೋದಿಲ್ಲ, ದೇವರ ಆಜ್ಞೆಯನ್ನು ಮೀರ್ಲಿಕ್ಕೆ ಆಗೋದಿಲ್ಲ ಎಂಬಂಥ ಗ್ರಹಿಕೆ ಕೊಡು ಸ್ವಾಮಿ. ಅದು ಮಾತ್ರ ಅಲ್ಲ, ಇದು ದೇವರ ನಿಯಮ, ಇದನ್ನು ನಾವು ಪಾಲಿಸಬೇಕು. ಇದನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ, ಇದು ದೇವರ ನಿಯಮ. ಕರ್ತನೆ ಅದನ್ನು ಗ್ರಹಿಕೆ ಕೊಡಪ್ಪ. ಯೇಸುವೇ ದೀಕ್ಷಾ ಸ್ನಾನ ತಗೊಂಡ್ಮೇಲೆ ನಾನು ಎಷ್ಟರವನು ಅನ್ನುವಂಥ ಒಂದು ಸಾಮಾನ್ಯ ಪ್ರಜ್ಞೆ ಆದರೂ ಕೊಡು ಸ್ವಾಮಿ. ಯೇಸುವೇ ದೀಕ್ಷಾ ಸ್ನಾನ ತಗೊಂಡ್ಮೇಲೆ ನಾನೇನು ಯೇಸುವಿಗಿಂತ ದೊಡ್ಡವನ? ನಾನು ಯಾಕೆ ಇನ್ನು ದೀಕ್ಷಾ ಸ್ನಾನವನ್ನು ತಳ್ಳಿ ಹಾಕಬೇಕು? ಕರ್ತನೆ, ಈ ಒಂದು ಆಲೋಚನೆ, ಗ್ರಹಿಕೆ ದೀಕ್ಷಾ ಸ್ನಾನ ತಗೊಳ್ದೇ ಇರುವ ಎಲ್ಲರಲ್ಲಿ ಬರಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ನನಗೂ ದೀಕ್ಷಾ ಸ್ನಾನ ಬೇಕು, ನಾನು ದೀಕ್ಷಾ ಸ್ನಾನ ತಗೋಬೇಕು, ನಾನು ಆಶೀರ್ವಾದದ ಕವಚದೊಳಗೆ ಸೇರಿಕೊಳ್ಬೇಕು ಅನ್ನುವಂತಹ ಗ್ರಹಿಕೆಯನ್ನು ಎಲ್ಲರಿಗೂ ಕೊಡಪ್ಪ. ನಾನು ದೇವರ ಆಜ್ಞೆಯನ್ನು ನೆರವೇರಿಸಬೇಕು, ದೇವರ ಆಜ್ಞೆಗೆ ನಾನು ಅವಿಧೇಯನಾಗಬಾರ್ದು, ನಾನು ವಿಧೇಯನಾಗಬೇಕೆಂಬಂತಹ ಒಂದು ಕರ್ತನೆ ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್ ನೀನು ಕೊಡು ಸ್ವಾಮಿ. ದೀಕ್ಷಾ ಸ್ನಾನ ತೆಗೆದುಕೊಳ್ಳದೇ ಇರುವ ಪ್ರತಿಯೊಬ್ಬರು ದೀಕ್ಷಾ ಸ್ನಾನ ತೆಗೆದುಕೊಳ್ಳಲಿಕ್ಕೆ ಮನಸ್ಸು ಮಾಡಲಿ, ಅವರೊಳಗೆ ಉತ್ತೇಜನ ಬರಲಿ, ಅವರೊಳಗೆ ಡಿಸಿಷನ್ ಬರಲಿ. ಯಾರು ಕೂಡ ಒತ್ತಾಯದಿಂದ ತಗೋಬಾರ್ದು ಸ್ವಾಮಿ. ಯಾರು ಕೂಡ ಈ ವಿಷಯದಲ್ಲಿ ಇನ್ನೊಬ್ಬರನ್ನ ಒತ್ತಡ ಹೇರಬಾರ್ದು, ಇನ್ನೊಬ್ಬರ ಮೇಲೆ ಒತ್ತಡ ಹೇರಬಾರ್ದು, ಇನ್ನೊಬ್ಬರನ್ನ ಒತ್ತಾಯ ಪಡಿಸಬಾರ್ದು ಸ್ವಾಮಿ. ಇದು ಅಂತರ್ಯದಲ್ಲಿ ಕರ್ತನೆ ಉಕ್ಕಿ ಬರಬೇಕಪ್ಪ. ನನಗೂ ದೀಕ್ಷಾ ಸ್ನಾನ ಕೊಡಿ, ನನಗೂ ದೀಕ್ಷಾ ಸ್ನಾನ ಬೇಕು. ಹೌದು, ಯೇಸುವೆ ಕೇಳಿದ ಹಾಗೆ, ಏಸಪ್ಪ ನೀವೇ ಕೇಳಿದ್ರಲ್ಲ ನನಗೆ ದೀಕ್ಷಾ ಸ್ನಾನ ಕೊಡು ಅಂತ ಹೇಳಿ ಸ್ನಾನಿಕನಾದ ಯೋಹಾನನ ಕೇಳಿದೆ ಅಲ್ಲ, ಅದೇ ರೀತಿ ನಾವು ಸಹ, ನಮ್ಮವರು ಸಹ ಇದೇ ಮನೋಭಾವನೆ ಉಳ್ಳವರಾಗಿ ಆಗಬೇಕಪ್ಪ. ಥ್ಯಾಂಕ್ ಯು. ಕೃಪೆ ಕೊಡು ಸ್ವಾಮಿ. ಎಷ್ಟೋ ಜನರಿಗೆ ದೀಕ್ಷಾ ಸ್ನಾನ ತಗೊಳ್ಬೇಕು ಅಂತ ಆಸೆ ಇದೆ, ಡ್ಯೂಟಿ ನಿಮಿತ್ತ ತನ್ನ ಸ್ಥಳದಲ್ಲಿ ಅಂತಹ ಅವಕಾಶಗಳು ಇಲ್ಲದೇ ಇರೋದ್ರಿಂದ, ತಮಗೆ ಇಂತಹ ಒಂದು ವಾತಾವರಣ ಇಲ್ಲದೇ ಇರೋದ್ರಿಂದ ದೀಕ್ಷಾ ಸ್ನಾನ ಎಷ್ಟೋ ಜನರಿಗೆ ತಡೆ ಆಗ್ತಾ ಇದೆ ಅಪ್ಪ. ಅವರಿಗಿರುವ ತಡೆಗಳನ್ನೆಲ್ಲ ತೆಗೆದುಹಾಕು ಸ್ವಾಮಿ. ಯಾರ್ಯಾರು ದೀಕ್ಷಾ ಸ್ನಾನ ತಗೊಳ್ಬೇಕೆಂಬ ಹಂಬಲದಿಂದ ಇದ್ದರೂ ಸಹ ಅವರಿಗೆ ಸರಿಯಾದ ಅವಕಾಶ ಸಿಗದೇ ಇದೆಯೋ ಅವರೆಲ್ಲರಿಗೂ ಕರ್ತನೆ ನಿನ್ನ ಕೃಪೆ ಅವಕಾಶವನ್ನು ತೆರೆ ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಅವರವರ ಸ್ಥಳೀಯ ಸಭೆಗಳಲ್ಲಿ ಒಳ್ಳೆ ಅನ್ಯೋನ್ಯತೆ ಹೊಂದಿಕೊಳ್ಳುವ ಹಾಗೆ ಕರ್ತನೆ ದೀಕ್ಷಾ ಸ್ನಾನಕ್ಕೆ ಗೈಡ್ ಮಾಡಪ್ಪ, ಮಾರ್ಗದರ್ಶನ ನೀಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ದೀಕ್ಷಾ ಸ್ನಾನಕ್ಕೆ ಅವಕಾಶಗಳನ್ನು ಉಂಟು ಮಾಡಪ್ಪ. ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತಗೊಳ್ಳಿಕ್ಕೆ ಸೂಕ್ತ ಅವಕಾಶಗಳು ಕರ್ತನೆ, ಅವಕಾಶ ಇಲ್ಲದೆ ಇರುವ ಎಲ್ಲರಿಗೂ ಈಗ ಸಿಗಲಿ, ಅವಕಾಶದ ಬಾಗಿಲು ತೆರೆಯಲ್ಪಡಲಿ. ಹಾಲೆಲೂಯಾ. ಥ್ಯಾಂಕ್ ಯು. ನಿನ್ನ ಆಜ್ಞೆಗೆ ವಿಧೇಯರಾಗಲಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಸಿಗಲಿ. ನೀವು ಆಶೀರ್ವದಿಸಿ ನಡೆಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ಇವತ್ತು ನಾವು ರಾಯಚೂರು ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವ. ರಾಯಚೂರು ಜಿಲ್ಲೆಯಲ್ಲಿರುವಂತಹ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು, ರೈತರು, ಬಿಸ್ನೆಸ್ಮೆನ್, ಜನಸಾಮಾನ್ಯರು ಎಲ್ಲರೂ ಸಹ ಆಶೀರ್ವದಿಸಲ್ಪಡಲಿ. ಒಂದು ಸರ್ವತೋಮುಖ ಅಭಿವೃದ್ಧಿಗೆ ರಾಯಚೂರು ಜಿಲ್ಲೆ ದಾಪುಗಾಲನ್ನು ಹಾಕಲಿ. ರಾಯಚೂರು ಜಿಲ್ಲೆಯಲ್ಲಿ ಒಂದು ಆತ್ಮಿಕ ಉಜ್ಜೀವನ ಉಂಟಾಗಲಿ. ಎಲ್ಲರ ಮನೋನೇತ್ರಗಳು ತೆರೆಯಲ್ಪಡಲಿ. ಜನರು ಗುಂಪು ಗುಂಪಾಗಿ ರಕ್ಷಣೆ ಹೊಂದಲಿ. ನಿತ್ಯ ಜೀವದ ನಿರೀಕ್ಷೆಯನ್ನು ಪಡ್ಕೊಳ್ಳಿ. ಈಗಾಗಲೇ ಇರುವ ಸೇವೆಗಳು ಆಶೀರ್ವದಿಸಲ್ಪಡಲಿ.
ಸೇವೆಗಳು ಇಲ್ಲದ ಕಡೆಗಳಲ್ಲಿ ಸೇವೆಗಳು ಸ್ಥಾಪಿಸಲ್ಪಡಲಿ. ರಾಯಚೂರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ದೈವ ಕೃಪೆ ಪ್ರಕಟ ಆಗಲಿ. ಹಾಲೆಲೂಯ. ಒಂದು ನಿಮಿಷ ಎಲ್ಲರೂ ಸಹ ಕಣ್ಣುಗಳ ಮುಚ್ಚಿ ನಮ್ಮ ರಾಜ್ಯದ ರಾಯಚೂರು ಜಿಲ್ಲೆಗಾಗಿ ದೇವರ ಸಮ್ಮುಖದಲ್ಲಿ ಬಿನ್ನಹ ಮಾಡುವ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಾವೆಲ್ಲರೂ ಏಕ ಮನಸ್ಸಿನಿಂದ ನಮ್ಮ ರಾಯಚೂರು ಜಿಲ್ಲೆಗಾಗಿ ನಿನ್ನ ಸನ್ನಿಧಾನದಲ್ಲಿ ಮೊರೆ ಇಡ್ತೇವೆ. ಅಪ್ಪ, ನಮ್ಮ ಜಿಲ್ಲೆಯನ್ನು ಕರುಣಿಸು, ನಮ್ಮ ರಾಯಚೂರು ಜಿಲ್ಲೆಯನ್ನು ಕರುಣಿಸು. ಈ ಜಿಲ್ಲೆಯಲ್ಲಿರುವಂತಹ ಕರ್ತನೆ ಎಲ್ಲ ಜನಸಾಮಾನ್ಯರನ್ನು ಆಶೀರ್ವದಿಸಪ್ಪ. ಜನಪ್ರತಿನಿಧಿಗಳನ್ನು ಆಶೀರ್ವದಿಸು. ಎಲ್ಲ ಅಧಿಕಾರಿಗಳನ್ನು, ಸರ್ಕಾರಿ ಅಧಿಕಾರಿಗಳನ್ನು, ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿರುವ ಎಲ್ಲ ಅಧಿಕಾರಿಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ದಿನಗೂಲಿ ಕೆಲಸಗಾರನ ಆಶೀರ್ವದಿಸಪ್ಪ, ರೈತರನ್ನು ಆಶೀರ್ವದಿಸಪ್ಪ, ಕೂಲಿ ಕಾರ್ಮಿಕರನ್ನು ಆಶೀರ್ವದಿಸಪ್ಪ, ಸಣ್ಣ ಸಣ್ಣ ಬಿಸ್ನೆಸ್ಮೆನ್ಗಳು, ದೊಡ್ಡ ದೊಡ್ಡ ಬಿಸ್ನೆಸ್ಮೆನ್ಗಳು, ಕೈಗಾರಿಕೆಗಳು ಎಲ್ಲವನ್ನು ನೀನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು. ಜನರು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಲಿ ಕರ್ತನೆ. ಜನರು ಕರ್ತನೆ ಕೈಟು ಮಾಡುವ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಹೊಂದಲಿ ಸ್ವಾಮಿ. ಸಾಲದಲ್ಲಿರುವವರು ಸಾಲ ತೀರಿಸಿ ಸಮೃದ್ಧಿಗೆ ಬರಲಿ. ಥ್ಯಾಂಕ್ ಯು ಲಾರ್ಡ್. ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನು ನೀಗಿಸು ಸ್ವಾಮಿ. ಥ್ಯಾಂಕ್ ಯು. ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ತಮ್ಮ ತಮ್ಮ ಕರ್ತವ್ಯವನ್ನು ಉತ್ತಮವಾಗಿ ನೆರವೇರಿಸಲಿಕ್ಕೆ ಅವರಿಗೆ ಕೃಪೆ ಉಂಟಾಗಲಿ. ಜನರಿಗಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಲಿಕ್ಕೆ, ಜನರಿಗೆ ಉತ್ತಮ ಸೇವೆಯನ್ನು ಸಲ್ಲಿಸಲಿಕ್ಕೆ ಎಲ್ಲರಿಗೂ ಅನುಗ್ರಹ ಆಗಲಿ. ದೈವ ಕೃಪೆ ಸಿಗಲಿ ಸ್ವಾಮಿ. ಅದು ಮಾತ್ರ ಅಲ್ಲ, ಎಲ್ಲರಿಗೂ ಸಹ ರಕ್ಷಣಾ ಅನುಭವ ಸಿಗಲಿ ಅಂತ ಬೇಡ್ತೇವೆ. ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದನೆ ಮಾಡಿಕೊಂಡರೂ ತನ್ನ ಆತ್ಮ ನಷ್ಟಪಟ್ಟರೆ ಅವನಿಗೇನು ಲಾಭ ಎಂಬುದಾಗಿ ಹೇಳಿದ್ರಲ್ಲ ಸ್ವಾಮಿ. ಹೌದಪ್ಪ, ಸಮಾಜಕ್ಕಾಗಿ ಎಷ್ಟೋ ಸೇವೆ ಸಲ್ಲಿಸಿ, ಎಷ್ಟೋ ಅದ್ಧೂರಿಯಾಗಿ ಬಾಳಿ ಬದುಕಿ ಕರ್ತನೆ ರಕ್ಷಣೆ ಹೊಂದದೆ ಹೋಗ್ಬಿಟ್ರೆ ಅದೆಂಥ ದುರಂತ. ಎಲ್ಲರಿಗೂ ರಕ್ಷಣಾ ಅನುಭವ ಕೊಡು ಸ್ವಾಮಿ. ಸಾಮಾನ್ಯ ಪ್ರಜೆಯಿಂದ ಹಿಡಿದು ಉನ್ನತ ಅಧಿಕಾರಿವರೆಗೆ ಎಲ್ಲರಿಗೂ ರಕ್ಷಣಾ ಅನುಭವ ಕೊಡಪ್ಪ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ. ನಿತ್ಯ ಜೀವದ ನಿರೀಕ್ಷೆ ಕೊಡಪ್ಪ. ಪರಲೋಕದ ಭರವಸೆ ಕೊಡು ಸ್ವಾಮಿ. ಮನೋನೇತ್ರಗಳನ್ನು ತೆರೆಯ ಮಾಡು. ಹಾಲೆಲೂಯ. ಭವಿಷ್ಯವನ್ನು ಬೆಳಗಿಸು ಕರ್ತನೆ. ಥ್ಯಾಂಕ್ ಯು ಜೀಸಸ್. ಈ ಸಂದರ್ಭದಲ್ಲಿ ಎಲ್ಲ ಸೇವೆಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ರಾಯಚೂರು ನಗರದಲ್ಲಿಯೂ ಮತ್ತು ಎಲ್ಲ ತಾಲೂಕುಗಳಲ್ಲಿಯೂ, ರಾಯಚೂರು ಜಿಲ್ಲೆಯಾದ್ಯಂತ ಇರುವಂಥ ಎಲ್ಲ ಕಡೆ ಇರುವಂಥ ಎಲ್ಲ ಸಭೆಗಳನ್ನು, ಸೇವೆಗಳನ್ನು, ಸೇವಕರುಗಳನ್ನು ಎಲ್ಲರನ್ನ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇವೆ. ಎಲ್ಲ ಸೇವೆಗಳನ್ನು ಆಶೀರ್ವದಿಸಪ್ಪ. ಸೇವೆ ಅಗತ್ಯಗಳನ್ನು ಸಂಧಿಸು. ಸೇವೆಯಲ್ಲಿ ಇನ್ನೂ ಉತ್ತೇಜನ ಕೊಡು ಸ್ವಾಮಿ. ಉತ್ಸಾಹದಿಂದ ಸೇವೆ ಮಾಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಸೇವೆಯ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನು ನೀವಿಸು ಸ್ವಾಮಿ. ಸೇವೆಗಿರುವಂತಹ ಅಡ್ಡಿಗಳು, ವಿರೋಧಗಳು ಎಲ್ಲವನ್ನು ತೆಗೆದುಹಾಕು ಕರ್ತನೆ. ಸೇವೆ, ಪ್ರತಿಯೊಂದು ಸೇವೆಯೂ ಸಹ, ಪ್ರತಿಯೊಬ್ಬ ದೇವಸೇವಕರ ಸೇವೆಯೂ ಸಹ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಕ್ಕೆ ಹರಡಿಕೊಳ್ಳಲಿ ಕರ್ತನೆ. ಸೇವೆಯ ಎಲ್ಲೇ ವಿಶಾಲ ಆಗಲಿ. ಹಾಲೆಲೂಯ. ಅಗತ್ಯಗಳೆಲ್ಲವನ್ನು ಪೂರೈಸು. ವಾಹನಗಳನ್ನು ಕೊಡು, ಸ್ಥಳವನ್ನು ಕೊಡು ಸ್ವಾಮಿ. ಕಟ್ಟಡಗಳನ್ನು ಕೊಡಪ್ಪ. ಎಲ್ಲ ಸೇವಕರುಗಳಿಗೂ ಆರೋಗ್ಯ ಕೊಡಪ್ಪ. ರಾಯಚೂರು ಜಿಲ್ಲೆಯ ಎಲ್ಲ ಸೇವಕರುಗಳಿಗೂ ಒಳ್ಳೆ ಆರೋಗ್ಯ ಕೊಡಪ್ಪ. ಉತ್ತಮವಾಗಿ ಉಪಯೋಗಿಸು. ಪವಿತ್ರಾತ್ಮನ ವರಗಳಿಂದಲೂ ಫಲಗಳಿಂದಲೂ ತುಂಬಿಸಿ ಪ್ರತಿಯೊಬ್ಬರನ್ನು ಕೂಡ ಕರ್ತನೆ ಶಕ್ತಿಯುತವಾಗಿ ನೀನು ಬಳಕೆ ಮಾಡು ಸ್ವಾಮಿ. ಒಂದೊಂದು ಸಭೆಯಲ್ಲೂ ಉಜ್ಜೀವನ ಉಂಟಾಗಲಿ. ಒಂದೊಂದು ಸೇವೆಯಲ್ಲೂ ಕರ್ತನೆ ವಿಸ್ತರಣೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ದೊಡ್ಡ ಒಂದು ರೂಪಾಂತರ, ಒಂದು ಮಹಿಮೆಯಾದ ಉಜ್ಜೀವನವನ್ನು ನಮ್ಮ ಕಣ್ಣುಗಳು ಕಾಣುವಂತೆ ಸಹಾಯ ನೀಡು. ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವ ನಾವೆಲ್ಲರೂ ಏಕ ಮನಸ್ಸಿನಿಂದ ರಾಯಚೂರು ಜಿಲ್ಲೆಗೆ ಶುಭ ಹಾರೈಸುತ್ತೇವೆ, ರಕ್ಷಣೆಯನ್ನು ಘೋಷಿಸುತ್ತೇವೆ, ಉಜ್ಜೀವನವನ್ನು ಘೋಷಿಸುತ್ತೇವೆ, ಅಭಿವೃದ್ಧಿಯನ್ನು ಘೋಷಿಸುತ್ತೇವೆ. ನೀವು ಹಾಗೆ ಆಶೀರ್ವದಿಸಿ ಅತಿಶಯವಾಗಿ ನಡೆಸಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಈ ದಿನ ಶುಭ ದಿನ ಆಗಿರಲಿ. ಈ ದಿನ ಸಮಾಧಾನದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಯಶಸ್ಸಿನ ದಿನ, ಜಯದ ದಿನ ಅಂತ ನಾವು ಘೋಷಣೆ ಮಾಡುತ್ತೇವೆ. ಈ ದಿನ ಸೈತಾನನು ನಮ್ಮಲ್ಲಿ ಯಾರ ಜೀವಿತದಲ್ಲೂ ಕೂಡ ಪ್ರವೇಶ ಇಲ್ಲ, ಸೈತಾನನಿಗೆ ಪ್ರವೇಶ ಇಲ್ಲ ಅಂತ ನಾವು ಘೋಷಣೆ ಮಾಡ್ತೇವೆ. ಹಾಲೆಲೂಯ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಕರೆ ಹಿಡಿದು ನಡೆಸಿ. ಥ್ಯಾಂಕ್ ಯು. ಈ ದಿನವಿಡೀ ಮನರಮ್ಯವಾಗಿರಲಿಕ್ಕೂ, ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿರಲಿಕ್ಕೂ ನೀವು ಅನುಗ್ರಹ ಕೊಡಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್.
ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.